ಹೌದು, ಲಿಂಗಾಯತ ಮಠದಲ್ಲಿರ್ಬೋದು, ಬ್ರಾಹ್ಮಣರ ಮಠಾಧೀಶರು ಇರ್ಬೋದು, ಹಿಂದುಳಿದ ದಲಿತ ಮಠಾಧೀಶ ಇರ್ಬೋದು, ಎಲ್ಲರೂ ಕೂಡ ನೀವು ತಗೊಂಡಿರೋಂಥ ಧರ್ಮವನ್ನು ಉಳಿಸೋಂಥ ಕಾರ್ಯಕ್ಕೆ ನಮ್ಮದು ಆಶೀರ್ವಾದ ಇದೆ ಅಂತ ತುಂಬ ಸ್ಪಷ್ಟವಾಗಿ ಎಲ್ಲರೂ ಕೂಡ ಹೇಳ್ತಾ ಇರೋದು. ನಿಜಕ್ಕೂ ನಂಗೆ ಒಂದಿಷ್ಟು ಆನೆ ಬಲ ಬಂದಷ್ಟಾಗಿದೆ. ಹಿಂದೂ ಧರ್ಮಕ್ಕೋಸ್ಕರ ಇಡೀ ಜೀವನ ಕೊಟ್ಟಂಥ ಎಲ್ಲ ಸಾಧು ಸಂತರು ಕೂಡ ನನಗೆ ಯಾವ ರೀತಿ ಪ್ರೇರಣೆ ಕೊಡ್ತಿದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ ಅಂತ ನಿಮ್ಮ ಟಿ ವಿನವರು ಕೂಡ ನೀವು ನೋಡಿದ್ದೀರಿ. ಇಡೀ ರಾಜ್ಯ ಜನಕ್ಕೆ ಅದನ್ನು ತೋರಿಸಿ ಅವರ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದು ಬರ್ತೇನೆ. ನರೇಂದ್ರ ಮೋದಿಗೆ ಕೈ ಎತ್ತು ವೋಟ್ ಮಾಡಿ ಪ್ರಧಾನಮಂತ್ರಿ ಮಾಡ್ತೇನೆ. ಅದಾದ ನಂತರ ಮತ್ತೊಮ್ಮೆ ಎಲ್ಲ ಮಠಗಳಿಗೂ ಬಂದು ಅವರ ಆಶೀರ್ವಾದ ತಗೋತೇನೆ. ಬೆಳಗಿಂದ ಯಾರು ಸಂಪರ್ಕ ಮಾಡಿದ್ದಾರೆ ಸರ್? ಬರ್ರಿ ಅಂತ ಸರ್. ಇರಲಿ, ಸಾಕಷ್ಟಾಗಿದೆ ಬಿಡಿ, ಮಾತಾಡ್ತೀನಿ. ಹೌದು, ಲಿಂಗಾಯತ ಮಠದಲ್ಲಿರ್ಬೋದು, ಬ್ರಾಹ್ಮಣರ ಮಠಾಧೀಶರು ಇರ್ಬೋದು, ಹಿಂದುಳಿದ ದಲಿತ ಮಠಾಧೀಶ ಇರ್ಬೋದು, ಎಲ್ಲರೂ ಕೂಡ ನೀವು ತಗೊಂಡಿರೋಂಥ ಧರ್ಮವನ್ನು ಉಳಿಸೋಂಥ ಕಾರ್ಯಕ್ಕೆ ನಮ್ಮದು ಆಶೀರ್ವಾದ ಇದೆ ಅಂತ ತುಂಬ ಸ್ಪಷ್ಟವಾಗಿ ಎಲ್ಲರೂ ಕೂಡ ಹೇಳ್ತಾ ಇರೋದು. ನಿಜಕ್ಕೂ ನಂಗೆ ಒಂದಿಷ್ಟು ಆನೆ ಬಲ ಬಂದಷ್ಟಾಗಿದೆ. ಹಿಂದೂ ಧರ್ಮಕ್ಕೋಸ್ಕರ ಇಡೀ ಜೀವನ ಕೊಟ್ಟಂಥ ಎಲ್ಲ ಸಾಧು ಸಂತರು ಕೂಡ ನನಗೆ ಯಾವ ರೀತಿ ಪ್ರೇರಣೆ ಕೊಡ್ತಿದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ ಅಂತ ನಿಮ್ಮ ಟಿ ವಿನವರು ಕೂಡ ನೀವು ನೋಡಿದ್ದೀರಿ. ಇಡೀ ರಾಜ್ಯ ಜನಕ್ಕೆ ಅದನ್ನು ತೋರಿಸಿ ಅವರ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದು ಬರ್ತೇನೆ. ನರೇಂದ್ರ ಮೋದಿಗೆ ಕೈ ಎತ್ತು ವೋಟ್ ಮಾಡಿ ಪ್ರಧಾನಮಂತ್ರಿ ಮಾಡ್ತೇನೆ. ಅದಾದ ನಂತರ ಮತ್ತೊಮ್ಮೆ ಎಲ್ಲ ಮಠಗಳಿಗೂ ಬಂದು ಅವರ ಆಶೀರ್ವಾದ ತಗೋತೇನೆ. ಬೆಳಗಿಂದ ಯಾರು ಸಂಪರ್ಕ ಮಾಡಿದ್ದಾರೆ ಸರ್? ಬರ್ರಿ ಅಂತ ಸರ್. ಇರಲಿ, ಸಾಕಷ್ಟಾಗಿದೆ ಬಿಡಿ, ಮಾತಾಡ್ತೀನಿ.